ಹಿರಿಯರೇ ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಕೂಡ ಹಾರ್ದಿಕವಾಗಿ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೀನಿ. ಅಂತ ಹೇಳಿದರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಗಳಾಗಿ 12 ವರ್ಷಗಳನ್ನು ಪೂರೈಸತಕ್ಕಂಥ ಸಂದರ್ಭದಲ್ಲಿ ನಾಳೆ ಜೂನ್ 10ನೇ ತಾರೀಕಿಗೆ ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ಎಲ್ಲ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಟ್ಟಣದಲ್ಲಿರ್ತಕ್ಕಂಥ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಾಡಲಿಕ್ಕೆ ಬಯಸ್ತೀವಿ. ವಿಶೇಷವಾಗಿ ಈ ದೇಶವನ್ನು ಆಳಿರ್ತಕ್ಕಂಥ ಪ್ರಧಾನಿಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ 3 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು. ತದನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ 3 ಬಾರಿ ಪ್ರಧಾನಮಂತ್ರಿಗಳಾಗಿ 12 ವರ್ಷ ಪೂರೈಸತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸುಮಾರು 4399 ದಿವಸಗಳನ್ನು ಪೂರೈಸಿದ್ದಾರೆ ಪ್ರಧಾನಿಗಳಾಗಿ. ಜವಾಹರ್ಲಾಲ್ ನೆಹರೂಜಿ ಅವರು ಪ್ರಧಾನಿಗಳಾಗಿ 4398 ದಿವಸ ಮಾಡಿದ್ದಾರೆ. ಅಂದರೆ ಅವ್ರಿಗಿಂತ ಒಂದು ದಿವಸ ಜಾಸ್ತಿ ಇವತ್ತಾಗಿರ್ತಕ್ಕಂಥದ್ದು. ಅಂದರೆ ಒಂದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೆಚ್ಚು ಅವಧಿಯ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಯಾರಾದರೂ ಅಂದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ 2 ಹೋಲಿಕೆಗಳನ್ನು ಮಾಡ್ಬೋದು ನಾವು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾಲಘಟ್ಟ ಯಾವ ರೀತಿ ಇತ್ತು, ಇವತ್ತು 70 ವರ್ಷಗಳ ನಂತರ, ಸ್ವಾತಂತ್ರ್ಯ ಸಿಕ್ಕ ಮೇಲೆ 70 ವರ್ಷಗಳ ನಂತರ ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆಕಾಶವಾಣಿ ಮಾತ್ರ ಒಂದು ಇರ್ತಿತ್ತವ. ಅಂದರೆ ದಿಲ್ಲಿಯಲ್ಲಿ ಏನು ನಡೀತಿತ್ತು ಅದು ಹಳ್ಳಿಗೆ ಮುಟ್ಟಬೇಕಾದ್ರೆ ಸುಮಾರು 1 ವರ್ಷ ಹೋಗ್ತಿತ್ತವ, 1 ವರ್ಷ ಹೋಗ್ತಿತ್ತವ. ಇವತ್ತು ಹಂಗಲ್ಲ. ಇವತ್ತಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಒಬ್ಬ ಕೆಮ್ಮಿದ್ರೂ ಗೊತ್ತಾಕತಿ, ನಕ್ಕರೂ ಗೊತ್ತಾಕತಿ. ಇವತ್ತು ಈ ಸಮಾಜವನ್ನು ಎದುರಿಸ್ತಕ್ಕಂಥದ್ದು, ಸಮಾಜದಲ್ಲಿ ಅಧಿಕಾರವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮರ್ಯಾದೆಯಿಂದ ಆಡಳಿತ ಮಾಡ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಯಾವ ವಿರೋಧ ಪಕ್ಷ ಇದ್ದಿದ್ದಿಲ್ಲ ಅವ್ರಿಗೆ, ನೆಹರೂಜಿ ಅವರಿಗೆ ಏಕಚಕ್ರಾಧಿಪತ್ಯ ಕಾಂಗ್ರೆಸ್ಸಿಂದ ಅವಾಗ ಒಂದೇ ಪಕ್ಷದ ಆಡಳಿತ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅವ್ರಿಗೂ ಸವಾಲುಗಳಿದ್ದು, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ದೇಶ ಇಬ್ಬಾಗ ಆಗಿತ್ತು. ಅಲ್ಲಿ ನಿರಾಶ್ರಿತ ಪಾಕಿಸ್ತಾನದಿಂದ ಈ ದೇಶಕ್ಕೆ ಬರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇತ್ತು. ಹಾಗೆಯೇ ಸುಮಾರು 500 ಸಂಸ್ಥಾನಗಳಿದ್ದು ಅವನ್ನು ಈ ದೇಶದಾಗ ವಿಲೀನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ಇತ್ತು. ಆಹಾರದ ಕೊರತೆ ಇತ್ತು. ಅವಾಗ ನೀರಾವರಿ ಇದ್ದಿದ್ದಿಲ್ಲ, ಕೈಗಾರಿಕೆ ಇದ್ದಿದ್ದಿಲ್ಲ. ಅವರು ಕೂಡ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಒಂದು ಘಟನೆ, ಕೆಟ್ಟ ಘಟನೆ, ಚಲೋ ಘಟನೆ ನಡೆದರೂ ಕೂಡ ವಿಚಾರ ಮಾಡೋಕ್ಕೆ ಅವಕಾಶ ಇದ್ದಿತ್ತು ಅವ್ರಿಗೆ. ಇವತ್ತೊಂದು ಪ್ರಧಾನಮಂತ್ರಿನ ಒಂದು ತಪ್ಪು ಮಾಡಿದ್ರು ಕೂಡ ಸುಧಾರಿಸ್ಕೊಳ್ಳೋಕೆ ಟೈಮ್ ಸಿಗ್ತಿತ್ತು ಅವ್ರಿಗೆ. ಆ ಮೀಡಿಯಾದಾಗ ಪತ್ರಿಕೆಗಳು ಹೋಗೋಕ್ಕಿಂತ ಮೊದಲು ಇನ್ನೊಂದು ವಾರ ಟೈಮ್ ತೊಗೊಂಡು 15 ದಿವಸ, ತಿಂಗಳು, 6 ತಿಂಗಳು ಕೂತು ಸುಧಾರಣೆ ಮಾಡ್ಕೊಂಡು ಅದನ್ನು ಸರಿ ಮಾಡ್ಬೋದಾಗಿತ್ತು ಅವಾಗ. ಅಂಥ ಕಾಲಘಟ್ಟದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ 3 ಬಾರಿ ಆಗಿರ್ತಕ್ಕಂಥದ್ದು. ಮತ್ತು 2014 ಮೇ 26ಕ್ಕೆ ಪ್ರಧಾನಮಂತ್ರಿ ಆದರು, ಮೊದಲನೇ ಬಾರಿ ಪ್ರಧಾನಮಂತ್ರಿ. 2ನೇ ಬಾರಿ 2019 ಮೇ 31ಕ್ಕೆ ಪ್ರಧಾನಮಂತ್ರಿ ಆದರು. 3 ಅಪೇಕ್ಷೆಗಳು ಮತ್ತು ಅಭಿವೃದ್ಧಿಪರ ಚಿಂತನೆಗಳು ಮತ್ತು ಈ ಮಧ್ಯದಲ್ಲಿ ಬಂದಿರತಕ್ಕಂಥ ಮಹಾಮಾರಿ ಕರೋನಾ ಅಂತಕ್ಕಂಥ ದೊಡ್ಡ ರೋಗ, ಅದು 100 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ರೋಗ. ಅದು ಪ್ಲೇಗ್ ಬಂದಿತ್ತು ಹಿಂದೆ 100 ವರ್ಷದಿಂದ. ಮತ್ತೆ ಬಂದಿರತಕ್ಕಂಥದ್ದು ಮೋದಿಯವರ ಕಾಲದಲ್ಲಿ ಬಂದಿರತಕ್ಕಂಥ ಕರೋನಾ ಅಂತಕ್ಕಂಥ ರೋಗ. ಹಾಗೆಯೇ ಪಾಕಿಸ್ತಾನದ ಉಪಟಳ ಇರ್ಬೋದು, ವಾಜಪೇಯಿ ಕಾಲದಲ್ಲಿ ಕಾರ್ಗಿಲ್ ಯುದ್ಧ ಆಯಿತು, ಇವ್ರ ಕಾಲದಲ್ಲಿ ಪುಲ್ವಾಮಾ ಇರ್ಬೋದು, ಬೇರೆ ಬೇರೆ ಯುದ್ಧಗಳಾದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋಂಥದ್ದು ಇರ್ಬೋದು. ಮತ್ತು ಸುಮಾರು 80 ಕೋಟಿ ಕುಟುಂಬಗಳಿಗೆ, 80 ಕೋಟಿ ಜನರಿಗೆ ಪುಕ್ಕಟೆ ಆಹಾರ ಕೊಡ್ತಕ್ಕಂಥದ್ದು ದೊಡ್ಡ ಸವಾಲಿದು. 80 ಕೋಟಿ ಜನರಿಗೆ ಹೌದು. ಹಾಗೆಯೇ ಬಡವರಿಗೆ ಕೂಡ ಬ್ಯಾಂಕ್ ಗೊತ್ತಿದ್ದಿದ್ದಿಲ್ಲ. ಜನಧನ ಯೋಜನೆ ಮುಖಾಂತರವಾಗಿ ಕಡು ಬಡವರಿಗೆ ಕೂಡ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಇವತ್ತು ಕೊಡ್ತಕ್ಕಂಥ ರೈತರ ಒಂದು ಕಿಸಾನ್ ಸಮ್ಮಾನ ಯೋಜನೆ ಇರ್ಬೋದು, 6,000 ರೂಪಾಯಿ ಕೊಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಗ್ಯಾಸಿನ ಸಬ್ಸಿಡಿ ಇರ್ಬೋದು, ಮತ್ತೊಂದಿರ್ಬೋದು. ಇವೆಲ್ಲವನ್ನು ನೇರವಾಗಿ ಅವ್ರ ಖಾತೆಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು 1 ಪೈಸೆ ಯಾರಿಗೂ ಭ್ರಷ್ಟಾಚಾರ ಆಗಲಾರ್ದೇ ದಿಲ್ಲಿಯಿಂದ ₹8 ಬಿಡುಗಡೆ ಆಗತ್ತೆ, ನೇರವಾಗಿ ಅವ್ರ ಪಾಸ್ಬುಕ್ಕಿಗೆ ಜಮಾ ಆಗ್ತಕ್ಕಂಥ ಒಂದು ಕ್ರಾಂತಿಕಾರಿ ಕೆಲಸವನ್ನು ಮಾಡಿರ್ತಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಬೇರೆ ದೇಶ ತರಿಸ್ತಿದ್ದೇವೆ, ಸೈನಿಕರಿಗೆ ಬೇಕಾಗಿರುವಂಥ ಬೂಟ್ ಹಿಡ್ಕೊಂಡು ಯುದ್ಧ ವಿಮಾನದವರೆಗೆ ಬೇರೆ ದೇಶ ತರಿಸ್ಕೊಂಡು ಬರ್ತಿದ್ದೇವೆ ನಾವು.
ಅದರಲ್ಲಿ ಅವ್ರಿಗೆ ಆ ಹಿಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕಮಿಷನ್ ಸಿಗ್ತಿತ್ತು ರಕ್ಷಣಾ ಮಂತ್ರಿಗಳಿಗೆಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಇವತ್ತು 100ಕ್ಕೆ ಸುಮಾರು 60ರಷ್ಟು ಉಪಕರಣಗಳನ್ನು, ಅದು ಬೂಟ್ ಇರ್ಬೋದು, ಚಸ್ಮಾ ಇರ್ಬೋದು, ಬಂದೂಕ್ ಇರ್ಬೋದು, ಪಿಸ್ತೂಲ್ ಇರ್ಬೋದು, ವಿಮಾನ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ಬಾಂಬ್ ಇರ್ಬೋದು, ಕ್ಷಿಪಣಿ ಇರ್ಬೋದು, ಅದರಲ್ಲಿ ಸುಮಾರು 100ಕ್ಕೆ 100 ವಸ್ತುಗಳು ಮಿಲಿಟ್ರಿ ಬೇಕಾಗಿದ್ರೆ 60ರಷ್ಟು ವಸ್ತುಗಳನ್ನು ನಾವೇ ತಯಾರು ಮಾಡಕತ್ತೀವಿ ನಮ್ಮ ದೇಶದಾಗ. ನಮ್ಮ ಕರ್ನಾಟಕದ ಇವತ್ತು ಪಾಕಿಸ್ತಾನ ಬಾರ್ಡ್ರಿಗೆ ನಮ್ಮ ಮಿಲಿಟ್ರಿ ವಸ್ತುಗಳನ್ನು ಒಯ್ಯಕ್ಕೆ ಹಾಕಿದ್ದಿಲ್ಲ, ಒಯ್ಯಕ್ಕೆ ಹಾಕಿದ್ದಿಲ್ಲ. ಇವತ್ತು ಪಾಕಿಸ್ತಾನ ಬಾರ್ಡರ್ ತನಕ, ಚೀನಾದ ಬಾರ್ಡರ್ ತನಕ ಹೈವೇಗಳನ್ನು ಮಾಡುವ ಮುಖಾಂತರವಾಗಿ ಆ ಬೋಗುದ ಅಂತ ಕರಿತಾರಲ್ಲ, ಸುರಂಗ ಕೊರದು ಅಂಥವು ನೇರವಾಗಿ ಒಂದು 15 ತಾಸಾದರೂ ಮುಟ್ಟಕ್ಕೆ ಹಾಕಿದ್ದಿಲ್ಲ ನಮ್ಮ ಮಿಲಿಟ್ರಿಗೆ. ಅಲ್ಲಿ ಈ ಕೇವಲ 1-2 ತಾಸಿನಾಗ ನಮ್ಮ ಮಿಲಿಟ್ರಿ ಬಾರ್ಡರ್ ಹೋಗ್ತದೆ. ನಮ್ಮ ಮಿಲಿಟ್ರಿ ಸೈನಿಕ ಏನು ಬೇಕೋ ಎಲ್ಲ ವಸ್ತುಗಳು ಅಂದ್ರೆ ಆ ಚೀನಿ ಸೈನಿಕರಿಗೆ, ಪಾಕಿಸ್ತಾನ ಸೈನಿಕರು, ವೈರಿಗಳ ಸೈನಿಕರು ಅಷ್ಟು ಹಗುರವಾಗಿ ನಮ್ಮ ಮ್ಯಾಗ ಯುದ್ಧ ಮಾಡೋಕ್ಕೆ ಬರೋಕ್ಕಾಗೋದಿಲ್ಲ ಅಂತ ನಿಟ್ಟಿನಲ್ಲಿ ಅಲ್ಲಿನೂ ಕೂಡ ಹೈವೇ ನಿರ್ಮಾಣ ಮಾಡ್ತಕ್ಕಂಥದ್ದು. ಒಂದು ಭೂಮಿ ಮೇಲೆ, ಒಂದು ಸಮುದ್ರದೊಳಗೆ, ಒಂದು ಹಿಮಾಲಯ ಪರ್ವತದೊಳಗೆ, ಅಂದರೆ ಈ ರೀತಿ ಹೈವೇದಲ್ಲಿ ದೊಡ್ಡ ಕ್ರಾಂತಿಯಾಗಿರ್ತಕ್ಕಂಥದ್ದು. ಹಾಗೆ ರೈಲ್ ಅಂತಕ್ಕಂಥದ್ದು ಅವೆಲ್ಲ ಗಂಟೆಗೆ 300 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ವೇಗದಿಂದ ಹೋಗ್ತಕ್ಕಂಥ ಅತಿ ವೇಗದ ರೈಲುಗಳನ್ನು ಕೂಡ ಅದು ಜಪಾನ್ದಾಗ ಮಾತ್ರ ಇದ್ದು, ಚೀನಾದಾಗ ಮಾತ್ರ ಇದ್ದು, ನಮ್ಮ ದೇಶದಾಗೂ ಕೂಡ ಈಗ ಪ್ರಾಯೋಗಿಕವಾಗಿ ಶುರುವಾಗಿ ಆ ರೈಲುಗಳು. ಅಂದರೆ ರೈಲ್ವೆ ಸ್ಟೇಷನ್ಗಳ ಬದಲಾವಣೆ ಆಗಿದಾವೆ. ಹಾಗೇನೇ ರೈಲ್ವೆಗೆ ನಾವು ಸಣ್ಣ ರೈಲ್ವೆ ಗೇಟ್ ಇದ್ದು, ಆ ಗೇಟ್ಗಳನ್ನು ಸಹಿತ ಅಂಡರ್ ಪಾಸ್ ಬ್ರಿಡ್ಜ್ ಮಾಡಿ ಅಲ್ಲಿ ಇರ್ತಕ್ಕಂಥ ಗೇಟ್ಗಳನ್ನು ತೆಗೆದುವಂಥ ಕೆಲಸ ಕೂಡ ದೇಶದಾಗ ನಡೆಯಕತ್ತಿರ್ತದೆ. ಒಂದು ರಾಜ್ಯ, ಒಂದು ಜಿಲ್ಲೆ ಅಲ್ಲ ಇದು. ಜಲ್ ಜೀವನ್ ಮಿಷನ್ ಅಂತ ಹೇಳಿ ಹರ್ ಘರ್ ಜಲ್ ಅಂತ ಹೇಳ್ಕೊಂಡು ಮನೆ 1-2 ಹೇಳೋಕ್ಕೆ ಆಗೋದ್ರೆ ಒಂದು ಇಡೀ ದಿವಸ ಬೇಕು ಹೇಳಬೇಕು ಅಂತ ಹೇಳಿದ್ರೆ ಅಷ್ಟು ಕೆಲಸ ಕಾರ್ಯಗಳು ಇವತ್ತು ಇಲ್ಲಿ ಆಗಿದಾವು. ಮತ್ತು ಯಾವುದೇ ಹೆಸರು ಕೆಡಿಸ್ಕೊಳ್ಳಾರ್ದೇನೆ ಇದ್ರ ಮಧ್ಯದೊಳಗೆ ವಿರೋಧ ಪಕ್ಷಗಳು ಟೀಕಾ ಮಾಡ್ತಿರ್ತಾವೆ. ಅಲ್ಲಿ ಪುಲ್ವಾಮಾದಾಗ ದಾಳಿ ಆಗಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡೇ ಇಲ್ಲ ನಮ್ಮ ಸೈನಿಕರು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಟೀಕಾ ಮಾಡ್ತೈತಿ, ವಿರೋಧ ಪಕ್ಷ ಟೀಕಾ ಮಾಡ್ತಾವೆ. ಅದ್ರ ಜೊತೆಗೆ ಇವತ್ತು ಜಿರಳೆಗಳ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅದು ಹೊಸದದು ಮೊಬೈಲ್ದಾಗ ಸೃಷ್ಟಿ ಮಾಡುವಂಥದ್ದು. ಆಮ್ ಆದ್ಮಿ ಸತ್ಯನಾಶ ಆಯ್ತು ದಿಲ್ಲಿ ಒಳಗೆ, ಆದ್ಮ್ಯಾಗ ಅವ್ರದ್ದು ಒಂದು ರೂಪ ಅದು ಮತ್ತೆ ಹೊಳೆ ಜಿರಳೆ ರೂಪ ತೊಗೊಂಡ್ಬಂದು ಅಲ್ಲಿ ದೊಡ್ಡ ಹೋರಾಟ ಮಾಡುವಂಥದ್ದು. ಆಶ್ಚರ್ಯ ನೋಡ್ರಿ, ನಾವು ಲಕ್ಷಗಟ್ಟಲೆ ಅಮೇರಿಕಾದ ಕೂತು ಡೀಲ್ ಮಾಡ್ತಾರೆ ಮೊಬೈಲ್ದಾಗ. ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ, ಅವ್ರಿಗೊಂದು ಅಪೇಕ್ಷೆ ಇರ್ತದೆ, ಏನೋ ನಮ್ಗೆ ಉದ್ಯೋಗ ಸಿಗುತ್ತೆ ಅಂದ್ಕೂಡಲೇ ಮೊಬೈಲ್ದಾಗ ಒತ್ತಿ ಬಿಡ್ತಾರೆ ಅವ್ರು. ಇವತ್ತುಗಳು ಮೆಂಬರ್ ಆಗಿಬಿಟ್ರು ಅವ್ರು, ಕೋಟಿ ಮೆಂಬರ್ ಆಗಿಬಿಟ್ರೆ ತಿಳ್ಕೊಂಡ್ಬಿಟ್ರು ಅವ್ರು. ದಿಲ್ಲಿ ಯಾವ ನೇಪಾಳ, ಬಾಂಗ್ಲಾದೇಶ, ಲಂಕಾ, ಇಂಡೋನೇಷ್ಯಾ ಜಂಜಿ ಕಾರ್ಯಕ್ರಮ ಹೋರಾಟ ಅದು ಅಲ್ಲಿ. ಆಗ ಸರ್ಕಾರಗಳು ಬದಲಾಗಿಬಿಟ್ಟು ಅಲ್ಲಿ. ಈಗ ಕಾಂಗ್ರೆಸ್ನವ್ರಿಗೆ ಇವತ್ತು ಏನಾಗಿದೆ ಅಂದ್ರೆ ಅಂಥವ್ರು ಯಾರ ಮುಂದೆ ಬಂದುಬಿಟ್ರೆ ಯುವಕರು ದಾನ್ಲೆ ಮಾಡಲಿ, ದೇಶದಾಗ ದಾನ್ಲೆ ಮಾಡಿದ್ರೆ ಇದನ್ನು ಹೆಸರು ಕೆಡಿಸೋದು ಮೋದಿ ತಿಳ್ಕೊಂಡು ಇದನ್ನೂ ಒಂದು ಪ್ರಯೋಗ ಮಾಡಿ ದಿಲ್ಲಿ ಒಳಗೆ ಆಯ್ತು. ನಿನ್ನೆಲ್ದ ಮಾಡಿ ಅಲ್ಲಿ ಎಷ್ಟು ಶಾಣತನ ಮಾಡಿದ್ರು ಅವರು. ನಮ್ಮ ಅಲ್ಲಿ ಪೊಲೀಸ್ ಅಧಿಕಾರಿಗಳು ದಿಲ್ಲಿ ಒಳಗೆ ಪರ್ಮಿಷನ್ ಕೊಟ್ಟ ಮೇಲೆ ಕನಿಷ್ಠ 10 ದಿವಸ ಮೊದಲ ಪರ್ಮಿಷನ್ ಕೇಳಬೇಕು. ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂದ್ರೆ ಇಲ್ಲ, ಹಳ್ಳಿಯಾಗೆಲ್ಲ ಹೇಳುವಂಥದ್ದು. ಹಳ್ಳಿಗೊಳಗೆ 1-2 ದಿವಸ ಪರ್ಮಿಷನ್ ಸಿಗುತ್ತೆ ಪೊಲೀಸ್ ಸ್ಟೇಷನ್. ಆದರೆ ದಿಲ್ಲಿ ಒಳಗೆ ಮಾಡ್ಬೇಕಾದ್ರೆ ದೇಶದ ರಾಜಧಾನಿ ಅದು. ಇಡೀ ಜಗತ್ತಿನ ಜನ ಅಲ್ಲಿ ನಾಯಕರು ಇರ್ತಾರೆ, ಜಗತ್ತಿನೆಲ್ಲ ಆಫೀಸ್ಗಳಲ್ಲಿದ್ದಾವೆ. ಸುಮ್ಮನೆ ಹೋಗಿ ಒಂದು ಹೋರಾಟ ಮಾಡ್ತಾರೆ ನಡೆಯಾಗಿಲ್ಲ ದಿಲ್ಲಿ ಒಳಗೆ. ಕೊಡಂಗಿಲ್ಲ, ಅರ್ಜಿನೂ ಕೊಡಬಾರ್ದು ತಿಳ್ಕೊಂಡು ಬಂದು ದಿವಸ ಅರ್ಜಿ ಕೊಟ್ಟರು ಇವರು. ಅವಾಗ ಅಮೇರಿಕಂತ ಬರ್ತಾನೆ ಅವ ದೀಪ್ತಿ ಯಾವ ಬಂದು ಅಲ್ಲಿ ಇಳಿದಕ್ಕೆ ಅಂತ ಕರೆ ಕೊಡ್ತಾನೆ, ಮೊಬೈಲ್ದಾಗ ಅರ್ಜಿ ಕೊಡ್ತಾನೆ. ನಮಗೆ ಪರ್ಮಿಷನ್ ಬೇಕಂತ ಹೇಳ್ಕಂತ ಇವ್ರು ಪೊಲೀಸರು ಶಾನೆ ಇದ್ರು. ಆ ಅರ್ಜಿ ತೊಗೊಂಡು ಹೋಗಿದ್ರು ಇವರು. ಶಾಂತಿ ಪ್ರಮಾಣ ಮಾಡ್ಬೋದು ನೀವು ಹೋರಾಟದ ಅಂತ ಕೇಳಿದ ಕೂಡಲೇ ಕೊಟ್ಬಿಟ್ಟು ಮರಳಾಗಿಬಿಟ್ಟು ಎಲ್ಲ ಬಂದು ಎಲ್ಲ ಹುಚ್ಚಾಗ್ಬಿಟ್ಟು. ಅಂದ್ರೆ ಅಲ್ಲೂ ನಮ್ಮ ಅಧಿಕಾರಿ ವರ್ಗ ಅಲ್ಲಿ ಏನೂ ಆಗಲಾರ್ದಂಗೆ ಮಾಡಿದ್ರು. ಮುಂದೆ ಅವ್ರು ಕೇಳವ್ರು, ಇವಾಗ ಪ್ರಧಾನಮಂತ್ರಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಕೇಳಿದ್ದು. ಅದು ಪ್ರಜಾಪ್ರಭುತ್ವದಾಗ ಅವ್ರ ಹಕ್ಕು ಐತೆ. ಅದು ಪ್ರಶ್ನೆ ಪತ್ರಿಕೆ ಸೂರ್ಯ ಅಂತ ತಿಳ್ಕೊಂಡು ಕೇಳಿದಂಥ ಪ್ರತಿಭಟನೆ ಮಾಡೋದ್ರ ಹಕ್ಕದು. ಹಕ್ಕನ್ನ ಅಲಕ್ಷ್ಯಗಳ ಮಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ಅಲಗಳಕ್ಕೆ ಹೋಗೋದಿಲ್ಲ. ಆದ್ರೆ ಆ ಪದ್ಧತಿಗಳೇನದಾವು, ಏಕಾಏಕಿ ದಾನ್ಲೆ ಮಾಡಬೇಕು, ಏಕಾಏಕಿ ಪ್ರಧಾನಮಂತ್ರಿ ಹೆಸರು ಕೆಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಕೆಡಿಸ್ಕೊಳಕ್ಕೆ ಆಗಲಿಲ್ಲ. ಹೀಗಾಗಿ ನಮ್ಮದೇ ದೇಶದೊಳಗಂತ ಔಷಧ ಕಂಡು ಹಿಡಿದು ನಮ್ಮ ದೇಶದಾಗ ಮಂದಿಗೆ ಪ್ರತಿ ವ್ಯಕ್ತಿಗೂ ಕೂಡ ಪುಕ್ಕಟೆಯಾಗಿ ಇಂಜೆಕ್ಷನ್ ಕೊಡುವಂಥದ್ದು, ಮತ್ತು ಸುಮಾರು ಜಗತ್ತಿನ 45 ದೇಶಗಳಿಗೆ ಪುಕ್ಕಟೆಯಾಗಿ ಇಂಜೆಕ್ಷನ್ ಕಳಿಸಿರ್ತಕ್ಕಂಥದ್ದು ಇವೆಲ್ಲ ಸಾಮಾನ್ಯ ಕೆಲಸ ಅಲ್ಲ. ಹೀಗಾಗಿ ಒಟ್ಟಾರೆ ನೀರಾವರಿ ಬಗ್ಗೆ ಇರ್ಬೋದು, ಮತ್ತೊಂದಿರ್ಬೋದು, ರೈತರ ಬಗ್ಗೆ ಅಂತೂ ಸಾಕಷ್ಟು ಕೆಲಸ ಕಾರ್ಯಗಳಾಗಿದ್ದಾವೆ. ಹೀಗಾಗಿ ಅಲ್ಲಿ ಇವತ್ತು ವಿರೋಧ ಪಕ್ಷದ ಆಡಳಿತ ಐತಿ. ಇವತ್ತು ಒಂದು ತೆಲಂಗಾಣ ಐತಿ, ಒಂದು ಕರ್ನಾಟಕ ಐತಿ, ಒಂದು ತಮಿಳುನಾಡು ಐತಿ, ಒಂದು ಕೇರಳ ಐತಿ ಈ ಭಾಗದಾಗ. ಅಲ್ಲಿ ಉತ್ತರದಾಗ ಒಂದು ಪಂಜಾಬ್ ಐತಿ, ಹಿಮಾಚಲ ಪ್ರದೇಶ ಒಂದು ಐತಿ. ಈ ಒಂದು 2-3-4 ರಾಜ್ಯದಾಗ ಬಿಟ್ಟರೆ ಇಡೀ ದೇಶ ತುಂಬ ಸುಮಾರು 22-23 ರಾಜ್ಯದಾಗ ಭಾರತೀಯ ಜನತಾ ಪಾರ್ಟಿ ಆಡಳಿತ ಐತಿ, ಭಾರತೀಯ ಜನತಾ NDA ಒಕ್ಕೂಟದ ಆಡಳಿತ ಐತಿ. ಇಂಥ ಹಂತದೊಳಗೆ ಕಾಂಗ್ರೆಸ್ಸಿಗಂತೂ ಎಲ್ಲೂ ಎಲ್ಲಿ ಮಾತಾಡೋಕ್ಕೆ ಅವರು ಕಾಯ್ಕೋತ ಕೂತಿರ್ತಾರೆ. ದುಷ್ಟ ಕೆಲಸ ಯಾರು ಮಾಡೋರು ಓಡಿ ಬೆಂಬಲ ಕೊಡ್ತಾರೆ. ಪಶ್ಚಿಮ ಬಂಗಾಳ ಅಂತೂ ದೊಡ್ಡ ದಾಖಲೆ ಅದು. ಪಶ್ಚಿಮ ಬಂಗಾಳ ಗೆಲುವು ಅಂತ ಹೇಳಿದ್ರೆ ಇಡೀ ದೇಶದ ಗೆಲುವು ಅದು. ಅಲ್ಲಿ ಬರ್ತಕ್ಕಂಥ ಅಕ್ರಮ ನುಸುಳುಕೋರು ಬಂದು ಬಂಗಾಳ ಹಾಳು ಮಾಡಿದ್ದಿಲ್ಲ. ಅವರು ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಅದ್ರ ಮುಖಾಂತರವಾಗಿ
ಹಿಂಗಾಗಿ ಬಂಗಾಳದಾಗ ಕಾಂಗ್ರೆಸ್ ಸೋತ್ರ ಅದ್ಯಾವ್ದು ಆಮ್ ಆದ್ಮಿ ಪಾರ್ಟಿ ಸೋತ್ರ ಯಾವುದು ಟಿ ಎಮ್ ಸಿ ಸೋತ್ರ ಬಂಗ್ಲಾದಾಗಿದ್ದಂಥ ಜನ ಅಲ್ಲಿ ದುಃಖ ಪಡ್ತಾರೆ ಅವ್ರು. ವಿಚಾರ ಮಾಡ್ರಿ ನೀವು. ಅಂದ್ರೆ ಎಷ್ಟು ಅದೊಂದು ಹೆಬ್ಬಾಗಲಾಗಿತ್ತು ನಮ್ಮ ದೇಶದಾಗ ದುಷ್ಟರಿಗೆ ಬರೋಕ್ಕಾಗಿತ್ತು ಅದು. ಅದನ್ನು ಸಹಿತ ಇವತ್ತಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುವೇಂದ್ರ ಅಧಿಕಾರಿ ನೇತೃತ್ವದಲ್ಲಿ ಮುಖ್ಯಮಂತ್ರಿಯಾಗಿ ಅಲ್ಲಿ ಎಲ್ಲವನ್ನೂ ಹಿಡಿದಿಟ್ಟಿದ್ದಾರೆ. ಅಲ್ಲಿನೂ ಅಲ್ಲದೆ ಭಿನ್ನ ಭಿನ್ನ ಸಮಸ್ಯೆಗಳು. ಇವತ್ತು ಮಣಿಪುರಕ್ಕೆ ಹೋದಲ್ಲಿ ಸಮಸ್ಯೆ ಬೇರೆ ಐತಿ. ಅಲ್ಲಿ ಬೇರೆ ರಾಜ್ಯದ ಬಂದಿರತಕ್ಕವ್ರು ಬೇಕಂತ ಅಲ್ಲೇ ಮಾಡ್ತಾರಲ್ಲ ಮಣಿಪುರದಾಗ. ಅಲ್ಲಿ ಮೂಲ ನಿವಾಸಿಗಳಿಗೆ ತೊಂದರೆ ಆದ ದಾಂಧಲೆ ಆಕತ್ತೆ ಅಲ್ಲಿ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು. ಆಸಾಮದ ಸಮಸ್ಯೆ ಬೇರೆ ಐತಿ. ಆಸಾಮದಲ್ಲಿ ಈಗ 3ನೇ ಬಾರಿ BJP ಸರ್ಕಾರ ಅಲ್ಲಿ ಮತ್ತೆ ಯಾರು ಹೇಮಂತ್ ಬಂದು ಒಮ್ಮೆ ಇವತ್ತದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವಗಳಿಗಿಂತ ಹೆಚ್ಚು ಈ ದೇಶದ ಹಿಂದುತ್ವದ ಬಗ್ಗೆ ಇರ್ಬೋದು, ಸನಾತನ ಧರ್ಮದ ಬಗ್ಗೆ ಇರ್ಬೋದು, ಆಡಳಿತದಲ್ಲಿ ಅವರು ಆಡಳಿತ ಮಾಡ್ಲಕತ್ತಾರೆ. ಆಸಾಮ್ ಕೂಡ ಶಾಂತ ಆಗಲಿತ್ತು. ಆಸಾಮ್ದಾಗೂ ಅದೇ ಸಮಸ್ಯೆ ಇತ್ತು. ಇದು SIR ಬಂತಂದ ಕೂಡಲೇ ಗಾಬ ಹೇಳಿದ್ರು 60 ಲಕ್ಷ 70 ಲಕ್ಷ ಕಡಿಮೆ ಅದು ಕೋಟಿ ಇದ್ದು ಕಡಿಮೆ ಆಗ್ಯಾವು. ಈ ಕರ್ನಾಟಕದಾಗ SIR ಜೂನ್ 30ಕ್ಕೆ ಶುರು ಆಗತ್ತಿಗಳು. ಈ ಭಾಗದಾಗ ಕೂಡ ಯಾರು ಕೊಟ್ಟಿದಾವ ಅವು ಸುಳ್ಳು ಹಾಕಾವು, ಯಾರು ಖರೆ ಕೊಟ್ಟದಾವ ಅವ್ರನ್ನ ಯಾವ ಸುಳ್ಳು ಮಾಡಂಗಿಲ್ಲ. ಚುನಾವಣಾ ಆಯೋಗ ಆ ಚುನಾವಣೆ BJP ಕೈಗೊಂಬೇಕಾಗೈತಿ ಆಯೋಗ. ಹೆಂಗೆ ಕೈಗೊಂಬೇಕಾಗೈತಿ? ಈ ಊರಾಗಿದ್ದವ್ನು ಓಟ್ ಹಾಕಿದ್ರೆ ಎಂದು ಹೋಗಿಸ್ಕೊಡೋದಿಲ್ಲ ಚುನಾವಣಾ ಆಯೋಗ. ಯಾವ ಕೊಟ್ಟದಾವ, ನಕಲಿ ಅದಾವ, ಸತ್ತು ಅದಾವ, ಯಾರ ದೇಶದಿಂದ ಬಂದಾರ ಅವ್ರು ತೆಗಿಬೇಕಂತ ಉದ್ದೇಶ ಚುನಾವಣಾ ಆಯೋಗದೈತಿ. ಮತ್ತು BJP ನರೇಂದ್ರ ಮೋದಿ ಅವ್ರು ಬಂದ ಮ್ಯಾಗ ಮಾಡಿದ ಚುನಾವಣಾ ಆಯೋಗ ಪ್ರತಿ 10 ವರ್ಷಕ್ಕೊಮ್ಮೆ ಅದನ್ನು ಸ್ವಚ್ಛ ಮಾಡೋದು ಕೆಲಸವನ್ನು ಚುನಾವಣಾ ಆಯೋಗ 70 ವರ್ಷದಿಂದ ಮಾಡ್ಕೊತ ಬಂದತ್ತ. ಅದಕ್ಕೂ ಏನು ಆರೋಪ ಮಾಡೋಕ್ಕಾಗಲಿಲ್ಲ ಇವರು. ಸುಮ್ಮನೆ ಇಲ್ಲಗಾಗಿ ಎಲ್ಲ ವಿಚಾರಗಳನ್ನು ಎದುರಿಸಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂಜಿ ಅವರ ಒಂದು ಪ್ರಥಮ ಸ್ವಾತಂತ್ರ್ಯಕ್ಕೆ ಮೇಲೆ ಇರತಕ್ಕಂಥ 3 ಅವಧಿಯ ಪ್ರಧಾನಮಂತ್ರಿ ಅವಧಿಯನ್ನು ಮೀರಿಸಿ ಇವತ್ತಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ರಂಗದಲ್ಲೂ ಕೂಡ ಯಶಸ್ವಿಯಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಇವತ್ತು ರಿಯಾಕ್ಷನ್ ಒಂದಿದು ಬತ್ತನ ಉತ್ತರ ಕೊಡಬೇಕಲ್ಲಿ. ಇಲ್ಲಿ ಒಂದು ಮೊಬೈಲ್ದಾಗ ಬಿಡೋದಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಅದಾವೆ. ಮೋದಿಯವ್ರು ಹಿಂಗಂದ್ರು, ಅವ್ರ ಮಂತ್ರಿ ಹಿಂಗಂದ, ಆಗಿಂದಾಗ ಬಂದುಬಿಡ್ತಾವೆ. ಅದಕ್ಕೆ ರಿಯಾಕ್ಷನ್ ಆಗಿಂದಾಗ ಹೋಗ್ಬೇಕಾಗತ್ತೆ. ಬಿಡಕ್ಕೆ ಕೊಡೋದಿಲ್ಲ. ಒಂದು ತಾಸು ಬಿಟ್ಟು ಹೇಳಿದ್ರೆ ನಡೆಯಂಗಿಲ್ಲ. ಒಂದು ಕ್ಷಣದಾಗ ಉತ್ತರ ಕೊಡ್ಬೇಕು. ಅದಕ್ಕೆ ಇದನ್ನೆಲ್ಲ ಫೇಸ್ ಮಾಡಿ ಮುಂದೆ ಹೋಗ್ಬೇಕು ಪ್ರಧಾನಮಂತ್ರಿ. ಅಂದರೆ ಸರ್ಕಸ್ ಮಾಡ್ದಂಗೆ, ಹಗ್ಗದ ಮ್ಯಾಗ ನಡೆದಂಗೆ ಇದು. ಇದೆಲ್ಲ ಸರಿದೂಗಿಸ್ಕೊಂಡು ವಿರೋಧಿಗಳು ಬೇಕಾದಷ್ಟು ವಿರೋಧ ಮಾಡ್ತಾವಂದ್ರು. ಆಗಿನ ಕಾಲದಾಗ ವಿರೋಧಗಳೇ ಇದ್ದಿದ್ದಿಲ್ಲ. ನೆಹರು ಕಾಲ ಹೊತ್ತು ಬಂದ ಮ್ಯಾಗ ಸಣ್ಣಾಗಿ 1-2 MP ಆರಿಸಿ ಬಂದು ಅವಾಗ ಆಡಳಿತ ಮಾಡೋದು ದೊಡ್ಡದಲ್ಲ. ಆದ್ರೂ ಮಾಡಿದ್ರೆ ಅಲ್ಲಗಳಿದ್ರು ನಾವೆಲ್ಲರೂ ಕೂಡ. ಅವ್ರು ಮಾಡಿದ್ರೆ ಆಗಿನ ಕಾಲಕ್ಕೆ ಹಂಗಿತ್ತು, ಹಂಗೆ ಮಾಡ್ಯಾರ. ಇವತ್ತಿನ ಕಾಲಕ್ಕೆ ಹೊಂದುವ ರೀತಿಯಲ್ಲಿ ಮುಂದಾಲೋಚನೆ ಇಟ್ಕೊಂಡು 2047ಕ್ಕೆ ಭಾರತ ದೇಶ ಏನು 100 ವರ್ಷ ಆಗುತ್ತೆ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶಕ್ಕೆ. ಆ 100 ವರ್ಷಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ತಿಳ್ಕೊಂಡು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಒಬ್ಬ ಅಂತಟ್ಟ ಕಡೆಯ ಬಡವನನ್ನು ಹಿಡ್ಕೊಂಡು ಇಡೀ ದೇಶವನ್ನು ಮುಂದೆ ತರಬೇಕು ಅಂತಕ್ಕಂಥ ಚಿಂತನೆಯಿಂದ ವಿಕಸಿತ ಭಾರತ ಅಂತಕ್ಕಂಥ ಸ್ಲೋಗನದೊಂದಿಗೆ ಮುಂದುವರಿತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಯ ಆಡಳಿತ ಇನ್ನೂ ಈ ವರ್ಷ ಈ ದೇಶಕ್ಕೆ ಬೇಕು ಅಂತಕ್ಕಂಥದ್ದನ್ನು ಇಡೀ ದೇಶದ ಜನ, ಜಗತ್ತಿನ ಜನ ಹೇಳ್ತಾರೆ. ರಷ್ಯಾದ ಒಬ್ಬ ಅಧ್ಯಕ್ಷ ಪುಟಿನ್ ಕೂಡ ಶ್ಲಾಘನೆ ಮಾಡಿದ್ದಾರೆ. ಮೋದಿಯವರ ಆಡಳಿತ ಇನ್ನೂ ಈ ದೇಶಕ್ಕೆ ಬೇಕು. ಅವರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಇವತ್ತು ಯುದ್ಧ ನಡೆದ್ರೆ ಆ ತೈಲ ಬೆಲೆ, ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ ಕಾಂಗ್ರೆಸ್ನವ್ರು ಏನು ಭಾಳ ತುಟ್ಟಿ ಆಯ್ತು ಅಂತ ಹೇಳ್ತಾರೆ. ನೆರೆ ಪಾಕಿಸ್ತಾನದ್ದು, ಅಮೇರಿಕಾದ್ದು, ಬೇರೆ ದೇಶದಾಗಿಂದ ರೇಟ್ ಹೋಲಿಕೆ ಮಾಡಿ ನೀವು. ಹೋಲಿಕೆ ಮಾಡೋದು ನಮ್ಮ ದೇಶದಾಗ ಎಷ್ಟು ಹೆಚ್ಚಾಗೈತಿ, ಅಲ್ಲೇ ಎಷ್ಟು ಹೆಚ್ಚಾಗೈತಿ. ಹೋಲಿಕೆ ಮಾಡೋದು ನಮ್ಮ ದೇಶದಾಗ ಹೆಚ್ಚು ಮಾಡಿದ್ದು ಏನೂ ಸಂಬಂಧ ಇಲ್ಲ. ಮತ್ತು ಅದು ಕಡಿಮೆ ಮಾಡ್ಯಾರ, ಟ್ಯಾಕ್ಸ್ ಕಡಿಮೆ ಮಾಡ್ಯಾರ. ಬೆಲೆ ಏರಿಕೆ ಏನೇನೂ ಆಗಿಲ್ಲ ಡೀಸೆಲ್ ಮತ್ತು ಪೆಟ್ರೋಲ್ ಗ್ಯಾಸ್ನೊಳಗೆ. ಬೇರೆ ದೇಶದ ಜಗತ್ತಿನ ತೊಗೊಂಡು ಹೋಲಿಕೆ ಮಾಡಿರಿ ನೀವು. ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಏನು ಅವ್ರಿಗೆ ಹೆಚ್ಚಾಗಿತ್ತು ಅಂದ್ರೆ ಇವತ್ತು ನಮ್ಮ ಸರ್ಕಾರ ನಾವು ಹಿಂದೆ ತಗೋತೀವಿ ನಾವು. ಹಂಗೆ ಅಂಥ ಪರಿಸ್ಥಿತಿ ಇಲ್ಲ ದೇಶದೊಳಗೆ. ಅದನ್ನು ತಿಳಿಲಾರ್ದವರು ಎಲ್ಲವೂ ಮಧ್ಯದಲ್ಲೂ ಕೂಡ ಒಳ್ಳೆಯ ವಿಚಾರ ಮಾಡ್ತಕ್ಕಂಥ ಜನ ಈ ದೇಶದಾಗ ಜಗತ್ತಿನಾಗ ಅದಾರ. ಒಳ್ಳೆಯದು ಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥ ಜನ ವೋಟರ್ಸು ಈ ದೇಶದಾಗ ಅದಾರ. ಅವರ ಆಶೀರ್ವಾದದಿಂದ ಇವತ್ತು 12 ವರ್ಷವನ್ನು ಪೂರೈಸಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ NDA ಸರ್ಕಾರಗಳಿಗೆ ಕೂಡ ಇವತ್ತು ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮಂಡಳದ ವತಿಯಿಂದ ಕೋಲಾರ ಪಟ್ಟಣದಲ್ಲಿ ನಡೀತಕ್ಕಂಥ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಹೇಳ್ತೀವಿ. ಇನ್ನೂ ಹೆಚ್ಚು ಕಾಲ 2047ರ ಗುರಿ ಐತಿ. 100 ವರ್ಷ ಆದಮೇಲೆ ವಿಕಸಿತ ಭಾರತ ಜಗತ್ತಿನಾಗ ಆಗಬೇಕು, ನಂಬರ್ 1 ಆರ್ಥಿಕ ಶಕ್ತಿ ಭಾರತ. ಎಲ್ಲ ಮತದಾರರು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹುನಗುಂದಿ, ಕೋಲಾರ ಏನು ಒಂದು ಪುರಸಭೆ ಐತಿ. 3 ಪಟ್ಟಣ ಪಂಚಾಯತ್ ಮನಗೂಳಿ ಸೇರಿ 3 ಪಟ್ಟಣ ಪಂಚಾಯತಿ, 1 ಪುರಸಭೆ ಸೇರಿ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲೂ ಕೂಡ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡುವುದರ ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬೂತ್ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ನಾವು ಜೂನ್ 20ರ ತನಕ ಈ ಕಾರ್ಯಕ್ರಮ ತೊಗೊಂಡು ಹೋಗ್ತೀವಿ. ನಾಳೆ ಜೂನ್ 14ಕ್ಕೆ ಮತ್ತು ಅಂಗಡಿಗೇರಿ ಮಟ್ಟದಾಗ ಒಂದು ಸಭೆ ಮಾಡ್ತೀವಿ. ಇದೇ ವಿಷಯ ತೊಗೊಂಡು ಮಾಡಿ ನಮ್ಮ MP ಅವರ ಭಾಗವಹಿಸ್ತಾರೆ. ವಹಿಸಿ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ, ಬೂತ್ ವಾಯ್ಸ್ ಹೋಗ್ತಕ್ಕಂಥ, ಜಿಲ್ಲಾ ಮೀಟಿಂಗ್ ಆದಮೇಲೆ ಈಗ ಮಂಡಳ ಮೀಟಿಂಗ್ ಮಾಡ್ತೀವಿ. ಮಂಡಳ ಆದಮೇಲೆ
ಶಕ್ತಿ ಕೇಂದ್ರಗಳ ಮೀಟಿಂಗ್ ಮಾಡ್ತೀವಿ. ಶಕ್ತಿ ಕೇಂದ್ರ ಮೀಟಿಂಗ್ ಆಗಲಿ ಬೂತ್ ಮೀಟಿಂಗ್ ಮಾಡ್ತೀವಿ. ಬೂತ್ ಮೀಟಿಂಗ್ ಮಾಡಿ ಅದ್ರ ಜೊತೆ ಮತ್ತು ಈ ಪರಿಸರವನ್ನು ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಮೊನ್ನೆ ಜೂನ್ 5ಕ್ಕೆ ಗಿಡ ನೆಡುವ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಪ್ರತಿ ಬೂತ್ನಲ್ಲಿ ಕನಿಷ್ಠ 50 ಗಿಡ ನೆಡಬೇಕು ಅಂತಕ್ಕಂಥದ್ದು ಪ್ರತಿ ಬೂತ್ನಲ್ಲಿ. ಅದು ಹಂತ ಹಂತವಾಗಿ ಈ ಜೂನ್ ತಿಂಗಳ ಪೂರ್ತಿ ಹಂತ ಹಂತವಾಗಿ ಎಲ್ಲ ಬೂತ್ನಲ್ಲಿ ರೈತರ ಜಮೀನುಗಳಲ್ಲಿ ಹೋಗಿ ಒಂದು 50 ಗಿಡ ನೆಡ್ತಕ್ಕಂಥ ಕೆಲಸವನ್ನು ಮಾಡೋದು ಮತ್ತು ಪ್ರತಿ ಮನೆಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. 22ರಾಗ ಏನಾಗಾಗಿ ಸೋತೇವೆ ನಾವು, ಮುಂದಾಲೋಚನೆ ಇಲ್ಲ. ಆ ಯುದ್ಧಕ್ಕೆ ಒಪ್ಪಿಗೆ ಕೊಟ್ಟರು ಪ್ರಧಾನಮಂತ್ರಿಗಳು. ಆ ಮಿಲಿಟ್ರಿ ಜನರಲ್ ಕೇಳಿದ್ರು ಚಲೋ ಬೂಟ್ ಕೊಡ್ರಿ, ಚಲೋ ಚಸ್ಮಾ ಕೊಡ್ರಿ, ಚಲೋ ಬಂದು ಕೊಡ್ರಿ, 3 ಕೇಳಿದ್ರು ಅವರು ಆ ಮಿಲಿಟ್ರಿ ಅಧಿಕಾರಿಗಳು. ಆ 3 ಕೊಳ್ಳಾರ್ದ ಯುದ್ಧಕ್ಕೆ ಒಪ್ಕೊಂಡ್ಬಿಟ್ರು ಪ್ರಧಾನಮಂತ್ರಿ ನೆಹರು. ಒಪ್ಕೊಂಡಾಗ ಹೀನಾಯ ಸೋಲಾತ್ ನಮಗೆ ಚಿರಾಗ 22ನೇ ಇಸ್ವಿಯಾಗ ಸೋತು 1000 ಕಿಲೋಮೀಟರ್ ಹಿಮಾಲಯದ ಭೂಮಿ ಕಳ್ಕೊಂಡ್ಬಿಟ್ಟು ಇನ್ನೂ ಚೀನಾ ಕಬ್ಜಾದಾಗ ಐತೆ. ಮಾನಸ ಸರೋವರ ನಮ್ಮ ಪವಿತ್ರ ಸರೋವರ, ನಮ್ಮ ಸಿನಿಮಾನು ಆಗೈತೆ, ಪುಟ್ಟಣಕ್ಕೆಲ್ಲ ಸಿನಿಮಾ ಮಾಡ್ಯಾರ. ಆ ಮಾನಸ ಸರೋವರಕ್ಕೆ ಹೋಗ್ಬೇಕಂದ್ರೆ ಚೀನಾದ ಪರ್ಮಿಷನ್ ತಗೋಬೇಕು. ಯಾರ್ದು ಅನಿಬರ ಅಂದ್ರೆ ಆ ಕಾಂಗ್ರೆಸ್ಸಿನ ಕೊಡುಗೆ ಅದು, ನೆಹರು ಕೊಡುಗೆ ಅದು. ಅಕಸ್ಮಾತ್ ವಾಜಪೇಯಿ ಅವ್ರ ಕಾಲಕ್ಕೆ ಕಾರ್ಗಿಲ್ ಯುದ್ಧ ಆಯ್ತು. ಪಾಕಿಸ್ತಾನದ ಗುಂಡಾಗಳು ಗುಡ್ಡದ ಮ್ಯಾಗ ಅದಾರ, ನಮ್ಮ ಸೈಡ್ ಕೆಳಗದಾರ. ಅಲ್ಲೂ ಸೋಲಿಲ್ಲ ನಾವು, ಅದನ್ನು ಗೆದ್ದೇವು. ಕಾರ್ಗಿಲ್ ಯುದ್ಧ ನಾವು ಪುಲ್ವಾಮಾ ದಾಳಿಯನ್ನು ಗೆದ್ದೇವು ನಾವು. ಇಲ್ಲಿ ಆಗತಕ್ಕಂಥ ಮಿಲಿಟ್ರಿ ಮ್ಯಾಗ ಒಂದು ದಾಳಿ ಆತವು, ಅದನ್ನು ಸಹಿತ ನಾವು ಗೆದ್ದೇವು ನಾವು. ಅದನ್ನು ಆ ದುಷ್ಟನ್ನು ಕೊಲ್ಲುವಂಥ ಕೆಲಸ ನಾವು ಮಾಡಿದ್ದೀವಿ. ಅಕಸ್ಮಾತ್ ಈ ಕಾಲದಾಗ ಏನ್ರಿ ನಾವು ಒಂದು ದೇಶಕ್ಕೆ 62ರ ಯುದ್ಧದಾಗ ಏನು ಚೀನಾದ ಕೈಯಾಗಿ ಭಾರತ ಸೋತು ನೆಹರು ಕಾಲದಾಗ, ಮೋದಿಯವ್ರ ಕಾಲದಾಗ ಒಂದು ಯುದ್ಧ ಸೋತಿತ್ತಂದ್ರೆ ಈ ದೇಶದಾಗ ಇಟ್ಟು ಯಾರನ್ನೂ ಕುಂದಿಸ್ಕೊಡ್ತಿಲ್ಲ ಅವ್ರು ಕಾಂಗ್ರೆಸ್ದವ್ರು. ಯಾಕಂದ್ರೆ ಸ್ಟ್ರೈಕ್ ಶುರು ಆಗ್ತಿದ್ದಿಲ್ಲ. ಅಂಥದಕ್ಕೂ ಅವಕಾಶ ಇವತ್ತು ನಾವು ಮಾಡಿಕೊಟ್ಟಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ. ಅದಕ್ಕೆ ಅವನು ಆ ಕಡೆನೂ ಆ ಕಾಂಗ್ರೆಸ್ದವರು ವಿರೋಧ ಪಕ್ಷ ನೋಡಬೇಕು ಅಂತ ಒಂದ್ಸಲ ಹಿಂದಿರು ನೋಡ್ಬೇಕು. ನಮ್ಮ ಕಾಲದಾಗ ಏನಾಯ್ತು, ನಾವು ಏನು ಮಾಡಿದ್ವಿ ಅಂತಕ್ಕಂಥ ಅವ್ರು ಹಿಂದಿರು ನೋಡ್ಬೇಕು ಅವರೆಲ್ಲ ಕೂಡ. ಆಗೈತಿ ಶಿಕ್ಷಣ, ಅದು ಅಕ್ಷರ ಬಂದವು. ಈಗ ಫೇಸ್ ಮಾಡ್ಬೇಕು ಸರ್ಕಾರ ಆಡಳಿತ ಮಾಡ್ಬೇಕು. 100 ಹೋಗಿ ಹುಡುಕ್ಯಾರ ಹೋಗಿ ಸರಿ ಆಗ್ತದೆ. ನಾನು ಹೇಳ್ತೀನಿ ಈಗ 100 ಜನ ಸರಿ ಅದಕ್ಕೆ ಆಡಳಿತ ಮಾಡಿ ತೊಗೊಳಲ್ಲ ಅವರು. ಆ ಕಾರಣ ಈ ಕಾರಣ ಭಾರತ ದೇಶದಲ್ಲಿ ಅಧಿಕ ದಿನಗಳನ್ನು ತೆಗೆದುಕೊಂಡಂತ ಮೋದಿ ಅವರಿಗೆ ಒಳ್ಳೆಯ ಆಡಳಿತವನ್ನು ನೀಡಿದಂತ, ಹೆಚ್ಚಿನ ಅವಧಿ ಅಧಿಕಾರವನ್ನು ಮಾಡಿದಂತ ನರೇಂದ್ರ ಮೋದಿಜಿ ಅವರಿಗೆ ಹಲೋ ಭಾರತ್ ಮಾತಾ ಕಿ ವಂದೇ ವಂದೇ ಮಾತರಂ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.